ನೋಡ್ರಿ ಇನ್ನೊಂದು ಮಾತು ಹೇಳ್ತೀನಿ ನಿಮ್ಗ. ಏನದರಿ? ಈಗ ಗುರುಜಿಗೆ ಇನ್ನೊಂದು ಪಾಳಿ ಕೊಟ್ಟು ಮುಗಿಸೋದದ. ಸಮರ್ಥ ರಾಮದಾಸರು ಭಿಕ್ಷಾ ಬೇಡ್ತಿದ್ದ, ಬೇಡ್ಕೋತಿದ್ದ, ಕೈಯಾಗ ಒಂದು ಕಪಾಲಿ ತಗೊಂಡು ಬೇಡ್ಕೋತಿದ್ದ. ಒಬ್ಬ ಸಾವುಕಾರನ ಹೊಲ್ದಾಗ ಗಂಡ ಹೆಂಡತಿ ಸುಣ್ಣ ಅಳಿತಿರು. ಸುಣ್ಣ ಅಳಿತಿರು. ಯಾರು ನೀಡ್ತಾರ ಹೇಳಿ ರೂಪಾಯಿಗೆ ಒಂದು ಸೊಲಿಗೆ ಸುಣ್ಣ ಅಳಿತಿರು. ಅವ್ರು ತಮ್ಮ ಉಪಜೀವನಕಾಯಿ ಒಂದು ಆಕಿ ಗಂಡಗೆ ₹1, ಹೆಂಡತಿಗೆ ₹1 ಪಗಾರ. ಹೋಗಿ ನನಗೆ ಏನ್ರಿ ನೀಡ್ರಿ ಅಂತ ಕಿದು ಕೇಳ್ರಿ. ಹೌದು, ಮೊದಲೇ ₹1 ಪಗಾರ ಸುಣ್ಣ ಅಳಿಲತ್ತಾರ. ಅಂತವ್ರ ಹಂತಿಲಿ ಭಿಕ್ಷಾ ಬೇಡ್ಲಕ್ ಹೋಗ್ಯಾನ. ಹೌದು, ಸಮರ್ಥ ರಾಮದಾಸರು. ಹೌದು, ಅವಂದ ನಾವೇ ಇಂಥದ್ ಮಾಡ್ತೇವೆ ಇವ ಬಂದ ಅಂತೇಳಿ ಆ ಸುಣ್ಣ ಏನ್ ಇತ್ತು ನೋಡಿ ತಟ್ಟಿನ ಚೀಲ ಮ್ಯಾಲ ಸುಣ್ಣ ಹಾಕಿ ಅಳದ್ ಬಡ್ಯಾಗ ಚೀಲ ತಟ್ಟಿರ್ತದ. ನೀಡ್ರಿ ಅನ್ನ ಅದು ಚೀಲೆ ಒಗೆದು ಬಿಟ್ರು. ಆ ತಟ್ಟ ಇದೊಂದು ತೊಗೊಂಡು ಹೋಗತ್ತೆ, ಇದೊಂದು ತೊಗೊಂಡು ಹೋಗೋಣ. ಇದು ಒಂದು ದಾನ ಆಯ್ತು ನನಗೆ, ಬಹಳ ಒಳ್ಳೇದಾಯ್ತು ಅಂತೇಳಿ ಆ ಚೀಲ ತಟ್ಟು ತೊಗೊಂಡು ಬಂದ್ರ ಅವ್ರು. ಇದನ್ನು ಅರ್ಬಿನೇ ಅಲ್ರಿ, ಅದನ್ನು ಅರ್ಬಿ ಅಂತ ಹೇಳಿ ತಿಳ್ಕೊಂಡು ಹನುಮಪ್ಪನ ಗುಡಿಗೆ ಬಂದು ತಟ್ಟು ತಗೊಂಡು ಸಮರ್ಥ ರಾಮದಾಸ ನೋಡ್ತಾನ. ಹನುಮಪ್ಪನ ಗುಡಿಯಾಗ ದೀಪ ಉರಿಲಿಕ್ಕದ. ದೀಪಿಗೆ ಬತ್ತಿಲ್ಲ, ಆರ್ಲಕ್ಕ ಬಂದವ. ಎಣ್ಣೆ ಅದ, ಬತ್ತಿಲ್ಲ. ಆ ಚೀಲ ಏನು ಕೊಟ್ಟಿದ್ ನೋಡ್ರಿ, ಅದು ಅರ್ಬಿದು. ಆ ಚೀಲಿಂದು ಬತ್ತಿ ಮಾಡಿ ಬೆಳಗನ ಹಣಮಾದೇವ್ರ ಗುಡಿಯಾಗ ಸುಟ್ಟತ್ತದು. ಒಂದು ಎಳಿ ತೆಗುದು ಬತ್ತಿ ಮಾಡುದು ಸುಡುದು, ಮತ್ತೆ ಎಳಿ ತೆಗುದು ಬತ್ತಿ ಮಾಡುದು ಸುಟ್ಟು, ಇದೆಲ್ಲ ಸುಟ್ಟು ಬೆಳಗ ಹೋಗಿ ಹೆಂಟ್ಯಾಗ ಮಕ್ಕೊಂಡತ್ತ. ಪರಮಾತ್ಮನೇ ಬಂದತ್ತ ಅಲ್ಲಿಗೆ. ಇವ ಒಬ್ಬರು ದಾನ ಕೊಟ್ಟುದು ಅರ್ಬಿ, ಹೌದು, ಚೀಲ ನನಗೆ ಬೆಳಗನ ಬತ್ತಿ ಮಾಡಿ ಸುಟ್ಟಾನ. ಇವನಿಗೆ ಹೊಸ ಜಮಖಾನಿ ಚಾದಾರ ಕೊಡ್ಬೇಕಂತ ಹೇಳಿ ಪರಮಾತ್ಮ ಹೆಂಟ್ಯಾಗ ಮಕ್ಕೊಂಡಿದ್ದ ರಾಮದಾಸರು ಅಲ್ಲಿಗೆ ಹೊಸ ಜಮಖಾನಿ ಚಾದಾರ ತಗೊಂಡು ಬಂದ. ಹೌದು ಹೌದು, ಹೇಳಂದವ. ಯಾರ್ ನೀ ಎತ್ತ ಕೇಳಿದ್ರು ಸಮರ್ಥ ರಾಮದಾಸರು, ನೀ ನಿನ್ನೆ ಚೀಲ ತಟ್ಟು ಕೊಟ್ಟಾರ ನೋಡು, ಆ ಚೀಲ ತಟ್ಟು ಕೊಡೋಣ, ಇದೊಂದು ನಿಮಗ್ ಕೊಟ್ಟು ಕಳಿಸ್ಯಾರ, ಇವು ತಗೋ ಅಂದ. ಹೌದು, ಪರಮಾತ್ಮನೇ ಅವೆರಡೂ ಕೊಟ್ಟ. ಒಂದು ಜಮಖಾನಿ, ಒಂದು ಚಾದಾರ ಕೊಟ್ಟು ಪರಮಾತ್ಮ ಮಟ್ಟ ಮಾಯ ಆಗಿಬಿಟ್ಟ. ಇವ ಅಡ್ಡು ತಗೊಂಡು ಎಲ್ಲಿ ಹೊಂಟ ರಾಮದಾಸರು? ಇವ ಅಡ್ಡು ತಗೊಂಡ್ ಕೇಸಿಂದ ಎಲ್ಲಿಗೆ ಹೊಂಟ? ಸುಣ್ಣಾಳೆಯವ್ರ ಬೆಲೆ ಹೋಗಿರ್ಬೇಕು. ಮತ್ತೆ ಅವ್ರು ಕೊಟ್ಟಾರ, ಅವ್ರಿಗೆ ಕೊಡ್ಬೇಕಂತ ಹೇಳಿ ಮತ್ತೆ ಅಲ್ಲಿಗೆ ತಗೊಂಡು ಹಾದಿವ. ಹೌದು, ಯಾರು? ಇವ ಸಮರ್ಥ ರಾಮದಾಸ. ಪರಮಾತ್ಮ ನನಗೆ ಹೊಸ ಜಮಖಾನಿ ಚಾದಾರ ಕೊಟ್ಟಿ, ಅದ್ರ ಕಾಲಾಗ ನಿನ್ನೆ ಒಂದು ತಟ್ಟು ಕೊಟ್ಟಾರ ಅಂತ ಹೇಳಿ ಅದ್ರ ಬದಲು ಇದು ಬಂದದ. ಇದು ಒಯ್ದು ಅವ್ರಿಗೆ ಗಂಡ ಹೆಂಡತಿ ಕೊಡ್ಬೇಕಂತ ಹೇಳಿ ಅವ್ರು ಬಾಕ್ಲ ಹಿಕ್ಕಿ ಮನ್ಯಾಗ ಮಕ್ಕೊಂಡವ. ಬಾಕಲಕ್ಕೆ ಬಡದ್ ಕೊಟ್ಟ. ಹಲೋ, ಯಾರ್ ನೀ ಅಂತಂದ್ರೆ ಹೆಣ್ಮಗಳು ಓಡಿ ಬಂದಳು ಮೊದಲ. ಯಾರ್ ನೀ? ಅದೇ ರೀ, ನಿನ್ನೆ ನೀವು ಚೀಲ ತಟ್ಟು ಕೊಟ್ಟಿರತ್ತ ಒಂದು ಅರ್ಬಿದು. ಹೌದು, ಅವ್ ಹೊಸ ಜಮಖಾನಿ ಬಂದವ, ಚಾದಾರ ಬಂದಾವ್, ಇವು ತಗೋರಿ. ಅದ್ರ ಬದಲಾಗಿ ಇವು ಹೊಸ ಬಂದಾವ್, ತಗೋ. ಆ ತಂದು ಅವು ಎರಡು ತೊಗೊಂಡು ಒಯ್ದಳತ್ತಕ್ಕಿ. ಹೌದು, ಅವೆರಡು ಹೊಸ ಒಯ್ದ್ರು. ಹೊಳ್ಳಿ ಅವ ಹೊಂಟಿದತ್ತ ರಾಮದಾಸರು. ಅವನಿಗೆ ಓಡಿ ಬಂದು ದಮ್ರಿ ಸ್ವಾಮಿಗಳು ನಿಂದ್ರ ಅಂದ್ರತ್ತ. ಯಾನ್ ಅನ್ಬೇಕತ್ತ, ನಮ್ಮಲ್ಲಿ ಒಂದ್ 2 ಹಳಿ ಕೌದೆ ಒಯ್ತೀರಿ ಅನ್ನಂದ್ರತ್ತಕ್ಕಿ. ಹೌದು ನೋಡ್ರಿ ಕದ್ದಿ. ಅವ ಅಂದತ್ತ, ಆ ಹಳಿವು ಕೌದಿ ನಿನ್ನೆ ಪರಮಾತ್ಮನೇ ಅವ್ರ ಮನೆಗೆ ಹೋಗ್ಯಾನ. ಹೌದು, ಆ ಫ್ಯಾಕ್ಟ್ರಿ ಅವ್ರ ಕಡೆ ಅದಂತವ. ಬಂದಾರ ನೋಡು, ಅವ್ರ ಕೈ ಹಾಕೊಡ್ರಿ, ಮತ್ತ ಹೊಸವಾಗಿ ಬರ್ತಾವ. ಹೊಸವಾಗಿ ಬರ್ತಾವ. ಹಂಗ ಪರಮಾತ್ಮ ಯಾವ ರೂಪದಿಂದ ಯಾರ ಮನೆಗೆ ಹೋಗ್ತಾನ ಗೊತ್ತಾಗೋದಿಲ್ಲ. ಅದಕ್ಕ ಇಂದಿನ ದಿವಸ ನಾವು ಈ ಸತ್ಯ ಸಂಘದ ಸೇವೆ ಮಾಡ್ಲಕ್ಕ ಬಂದಿದೆವು. ನಮ್ಮಲ್ಲಿ ಏನದ? ಇಂದ ವಸ್ತ್ರದಾನದ. ವಸ್ತ್ರದಾನ ನಮ್ಮ ಮೈ ಮುಚ್ಚುತ್ತದೆ. ಈ ಜಗತ್ತದಲ್ಲಿ ಮಾನ ಕಾಪಾಡ್ತದ. ಬಂಗಾರ ಮಾನ ಕಾಪಾಡುದಲ್ಲ, ಬೆಂಕಿ ಹಸ್ತದ್ರಿ. ಬಂಗಾರ ಒಂದು ರೀತಿಯಿಂದ ಅದು ಮಣ್ಣದ ತಿಳ್ಕೊರಿ. ಜ್ಞಾನಿಗಳು ಹಿಂಗೆ ತಿಳಿದಾರ, ಸಿದ್ಧಾರೂಢರು ತಿಳ್ಕೊಂಡ್ರ ಅದು ಒಂದು ಭಾಗದ ಮಣ್ಣದು. ಹೌದು ಹೌದು, ತಲೆ ಮ್ಯಾಗ 50 ಕಿಲೋ ಅದು ಕಿರೀಟ್ ಹಾಕಿಸಿಂದ ಮೆರವಣಿಗೆ ಹೊಂಟಿತ್ತು. ಒಬ್ರು ಬಂದು ಕೇಳಿದರತ್ತ, ಏನತ್ತ ತಲೆ ಮ್ಯಾಗ ಏನ್ ಇಟ್ಟಾರ್ರಿ ಅಂತ ಕೇಳ್ರಿ. ಅಪ್ಪ ನಿಮ್ಮ ವೈಭವ ಎಟ್ಟು? 50 ತೊಲಿಗಟ್ಲೆ ಬಂಗಾರದ ಕಿರೀಟ, ಮೈ ಮೇಲ 10,000 ಭರ್ಜರಿ ಪಿತಾಂಬರಿ ಕುತ್ನಿ ಅರಿಬಿ. ಏನು ವೈಭವ್ರಿ ಅಪ್ಪ ನಿಮ್ದು ಅಂದತ್ತ. ಅವಾಗ ಸಿದ್ಧಾರೂಢರು ಹೇಳ್ಯಾರ, ಏನತ್ತ? ಯಾನ್ ಕೇಳ್ತೋ? ಮಣ್ಣಿನ ಮ್ಯಾಗ ಮಣ್ಣಿಟ್ಟವ ಅಂದತ್ತವ. ನೋಡ್ರಿ, ಇದು ಮಣ್ಣಿನ ಕಾಯ, ಮಣ್ಣಿನ ಕಿರೀಟ. ಹೌದು, ಅದನ್ನು ಒಂದು ರೀತಿ ಮಣ್ಣದದು. ಬಂಗಾರ ಅಂದ್ರೆ ಮಣ್ಣಾಗ ತಯಾರಾಗದ. ಹೌದು, ಅದು ನಂಬಬ್ಯಾಡ್ರಿ, ನಿಮಗೂ ಮಣ್ಣು ಮಾಡ್ತದ.
ಗುರುಜಿ ಸಲ ಬಂಗಾರದ ಏನ್ ಹಿಡ್ದಾರ ನೋಡ್ರಿ, ಗುಂಡ್ ಖಾಲಿ ಆಯ್ತು ನೋಡ್ರಿ ಗುರುಜಿದಿಂದ. ಅದಕ್ಕೆ ಇರ್ಲಿ, ಈಗ ನಮ್ಮ ಶಿರ್ವಾಳ ಬಾಬಾನ ಮ್ಯಾಗಿಂದು ಒಂದು ಖ್ಯಾಲಿ ಪದ್ಯ ಹಾಡ್ರಿ, ಆ ನಾಕೆ ನುಡಿಯಕಂತ ಹೇಳಿ ಎಲ್ಲಾರ ಆಸೆ ಅದ. ಆಗ್ಲಿ, ಹೊಟ್ಟಿ ನೋಡಿ ಉಣಿಸ್ಯಾರ. ಹೌದು, ನಾ ಅಂದವ್ರಿಗೆ ಮನುಷ್ಯಾರ, ನಾ ಅಂದವ್ರಿಗೆ ಇನ್ನೊಂದು ಮಹಾರಾಜರು ಹಿಂಗನ ಮಾತು ತರ್ಕಿಗೆ ಇವತ್ತೊಂದು ಒಂದ್ ಮಾತು ಹೇಳ್ತೆ ಕೇಳ್ರಿ. ಒಂದು ಮಾತು ಹೇಳಿದ್ರ ನಮ್ ಗುರುಜಿ ಅವ್ರು ಕೇಳಿರೇನು ಏನತ್ತ? ಶಿರ್ವಾಳ ಬಾಬಾ ಅವರು ಹುಲಿ ಹೊಡೆದಾರ, ಹೌದಿಲ್ಲ? ಹೊಡೆದಾರ ಜಗತ್ತೆ ನಮ್ಗ ನಿಮ್ಗ ಅಲ್ಲ, ಜಗತ್ತಕ್ಕೆ ಶ್ರುತಿ ಸಾರ್ಕಲ್ಕೋಟ್ ಸರ್ಕಾರ ಬಂದು ಕೊಟ್ಟದವ್ರಿ, ಹೌದಿಲ್ರಿ? ನಿಮ್ಗೆ ಬರೀ ಬೀಳಲಿಲ್ಲ, ನಿಮಗೊಂದು ನಾಯಿ ಹೊಡುದಾಗುದಿಲ್ಲ ಅಂದ್ರ ಅವ್ರು. ನಮ್ಗೆ ಹೆಂಗ ಆಗ್ತದ? ಕರೆನೇ ಅದ ಒಂದು ಅಲ್ರಿ ಮಹಾರಾಜ್ರ, ನಾಯಿ ಹೊಡೆದ್ರ ಗತಿ ಅಲ್ಲ ಅಂತ ನಮ್ಗೆ ಗೊತ್ತದಿಲ್ಲ ಇವ್ರಿಗೆ. ಹಿಂಗಾಗಿ ತಲೆ ಕೆಟ್ಟಂಗ ಮಾಡ್ಲತ್ತಾರ ಮಾಸ್ತರ. ರೀ, ನಾಯಿಗೆ ಹೆಂಗ್ ಹೊಡಿತಾರಿ? ನಾಯಿ ಪ್ರತಿಯೊಬ್ಬರು ಮನೆಯೊಳಗೆ ಸಾಕೋದು ನಾಯಿ ಹೊಡೆದ್ರೆ ಇವ್ರು ಫಜಿತಿ ಅನ್ನ ಅಂತಿರ್ಬೇಕು. ನಿಯತ್ತಿನ ಪ್ರಾಣಿಗೆ ಹೊಡುದ. ಅದಕ್ಕ ಯಾವ ಬಂತನಾಳದಲ್ಲಿ ಪಾವಡ ಮಾಡ್ಯಾರ ಅಪ್ಪ ಅವರು. ಹೌದು, ಬಂತನಾಳದಾಗ ಒಬ್ಬ ಗೌಡ್ರು ಇದ್ರು. ಯಾರು? ತಂಬದ ಗೌಡ್ರು ಅಂತ ಹೇಳಿ ಗೌಡ್ರು ಇದ್ರು. ಪ್ರವಚನ ನಡೆದಿತ್ತು ಎಲ್ಲಿ? ಬಂತನಾಳದಾಗ. ಹೌದು, ಅಪ್ಪ ಅವ್ರು ಹೋಗಿರ್ದು, ಅಡ್ಡಪ್ಪ ಅವರು. ಹೌದಿಲ್ರಿ? ಹೌದು. ಹೋದೊಳಗ ಪ್ರವಚನದೊಳಗ ತಾಂಬದ ಗೌಡ್ರದು ಮೊಮ್ಮಗ ಆಡ್ಕೋತ ಹೋಗಿ ಹೌದನಾಗಿ ಬಿದ್ದು ಸತ್ತ. ಹೌದು, ಇವ್ರ ಪ್ರವಚನ ಕೇಳ್ಕೊತ ನಡೆದಾರ. ಪ್ರವಚನ ಕೇಳು ಬೆಂಗುಡಿಗ್ಯಾಗ ಕೂಸ್ ಹೌದನಾಗಿ ಬಿದ್ದು ಸತ್ತದ. ಪ್ರವಚನ ಮುಗೀತು, ಹೆಣ ಸಿಕ್ತು ಹೊರಗ. ಹೌದು, ಹೊರಗೆ ತಂದ್ರು ಎಲ್ಲರೂ. ಅವಾಗ ಎಲ್ಲಾ ಮಂದಿ ಗಾಬರಿ ಆಯ್ತು. ಬಂತನಾಳ ಸಂಗನ ಮಾತು ಮುತ್ತಿ ಅವ್ರು ಹೇಳ್ತಾರ, ಸಂಗಮ ಬಸವೇಶ್ವರ ಮುತ್ತಿ ಅವ್ರು ಹೇಳ್ತಾರ, ಗೂಳಿಯಪ್ಪ ಕೆಲಸ ಮಾತ್ರ ಕೆಟ್ಟು. ಹೌದಲ್ಲ? ಕೂಸ ತಾಂಬದ ಗೌಡನ ಕೂಸ ಹೌದನಾಗ ಬಿದ್ದು ಸತ್ತು. ಅದಕ್ಕೆ ಎಬಸು ಕರ್ತವ್ಯ ನಿಂದ. ಅವಾಗ ಏನತ್ತಾರ ಗುರುಗಳು, ನಿಮ್ಮ ಮುಂದೆ ನಾ ಹೆಂಗೆ ಎಬಸಿಲಿ ಅಂದವ. ಇದು ಗುರುಮಠ, ಇದು ನಿಮ್ಮ ಆಜ್ಞೆ. ನಿಮ್ಮ ಆಜ್ಞೆ ಆಗ್ಬೇಕು. ಗುರುಮಠ ಇದು ನಂದು. ಹೌದಲ್ಲ? ಬಂತ್ನಾಳ್ ಅಂದ್ರೆ ಇದು ನನ್ನ ಗುರುಮಠ, ನೀನೇ ಎಬಸಬೇಕು. ಹೌದು. ಅವಾಗ ಸಂಗಮ ಬಸವೇಶ್ವರ ಮುತ್ತಿ ಅವ್ರು ಹೇಳ್ಯಾರ, ನಿನ್ನ ಪರೀಕ್ಷೆ ಅದ. ಹೌದು, ನನ್ನಿಂದ ಸಾಧ್ಯ ಇಲ್ಲ, ನಿನ್ನಿಂದ ಸಾಧ್ಯ ಆಗ. ಆಶೀರ್ವಾದ ಅದ ನಿನಗೆ, ನಿನ್ನಿಂದ ಸಾಧ್ಯ ಆಗ್ತದೆ. ಉಂಡು ಊಟ ಕಂಡ ಕನಸು ಹೇಳುವಂತ ಶಕ್ತಿ ನಿನ್ನಲ್ಲಿ ಅದ. ಗುಳ್ಯಪ್ಪ, ನೀನೇ ಎಬಸಬೇಕಂದ್ರೆ ಕೂಸಿನ ಹೆಣ ತಂದ ಮುಂದಿಟ್ಟ. ಕೂಸಿನ ಹೆಣ ತಂದಿಟ್ರ ಗೂಳಿ ಮುತ್ಯನ ಹೆಗಲ ಮ್ಯಾಗ ಬಿಳಿ ಶಲ್ಯ ಅವನು ಹುಡುಗನ ಮ್ಯಾಲ ಹೊಚ್ಚಿ ಭಂಡಾರ ಹೊಡೆದ್ರೆ ಕೂಸ ಆ ಟಯಲ್ದೊಂದು ಕೂಸ ಜಗಳ ಒಳಗೆ ಅಳಿಗಾಡಿ ಅದ್ದು ಕೂತದ, ಸತ್ತು ಕೂಸ. ಇಂಥ ಪಾವಡ ಮಠ ಯಾವಾದರೂ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಶಿರ್ವಾಳ ಮಠ. ಇಲ್ಲಿ ಬಂದಾರ ಇವ್ರು ನಾಯಿ ಸಾಯ್ತದ ನಿಮ್ಗೆ. ಇದು ನಾಯಿ ಸಾಯ್ತದ, ಏಮಿ ಸಾಯ್ತದ, ನಾಯಿ ಹೊಡುದಾಗುದಿಲ್ಲ. ಏನು ಹಚ್ಚಿರಿ ಆಟ ನೀವು? ಇಂತಿಂತ ಕೊಂದು ಹೋದವರಲ್ಲ ನನ್ನ ಮಠ ಮನೆಯಲ್ಲಿ. ಬಿಳಿ ಅನಿಸಿದ ಖಿಲಾರ ಕಾಯ್ದ್ರ 5 ಮಂದಿ ಬಾವಾಗಳು ಗೂಳಿ ಕೊಯ್ದ್ರು. ಗೂಳಿ ಎಬಸಿದ ವರ್ಷ ಬಿಳಿ ಅನಿಸಿದ ಜತ್ತ ತಾಲೂಕು ಸಾಂಗ್ಲಿ ಜಿಲ್ಲಾದಾಗ. ಅವ್ರು ಶೇಡ ತಗೊಂಡಾನೆ. ಶೇಡ ತಗೊಂಡ್ರಿ ಯಾರು ಒಬ್ರು? ಸುಗಲಾದೇವಿ ಮಗನಿಗೆ ಭಂಡ್ರ ಹೊಟ್ಟೆ ಹೊಡೆದ್ರು, ಕೂಸಿಗೆ ಎಬಸ್ಯಾರ. ಹೌದಲ್ಲ? ಮತ್ತ ಇದೇ ಮಕಣಾಪುರ, ಇದು ಶಿವಂಪುರ ಹಟ್ಟಿ. ನೀಲಮ್ಮನ ಕೂಸಿಗೆ ನಾಗರಾಯ ಹೊಡೆದ್ರು, ಕೂಸಿಗೆ ಎಬಸದವ್ರ ಹರ. ಇವ್ರು ಕಟ್ಟಿ ಅವ್ರು ಕೊಂದ್ಕೊಂಡ್ 5 ಕೇಶನ್. ಏನು ಹುಡಿರಿ ಆಟ ನೋಡ್ರಿ. ನಿರ್ತ ಹೇಳ್ರಿ ಸಿದ್ಧಾಟಿಗೆ. ಸುರಪುರದ ಮದಗೊಂಡ 1100 ಬ್ಯಾಡ್ರ ತಗೊಂಡು ಬೆನ್ನ ಹತ್ತೆನ ಮಲಕಾರಿಸಿದ ದಂಡ ಇಲ್ಲಿ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಬೆವರಿಗೆ ಒಳಗೆ ನಮ್ಮಪ್ಪ ಹಸಿ ಹುಡ್ಯಾಗ ಕಟ್ಟಿ ಮ್ಯಾಗ ನಿತ್ತು 1100 ಬ್ಯಾಡ್ರಿಗೆ ಶಿರಾಚಾರ ಮಾಡಿದ್ರ ಖರೆ. ಪುನಃ 1100 ಬ್ಯಾಡ್ರಿಗೆ ಬೋರಿ ಹಳ್ಳದ ತುಂಬಾ ರಗತ್ ಹರಿತಿತ್ತು. ಅಂತವ್ರಿಗೆ 1100 ಬ್ಯಾಡ್ರಿಗೆ ಎಬಸಿ ತೋರಿಸ್ಯಾರ ಸಿದ್ಧಟಿಗೆ ತರ. ಇದಕ್ಕೆ ಮತ್ತೆ ಇವ್ರು ಶೇಡ ತೊಳುದಿದೆ ಅಂತ ಸಿದ್ಧಟಿ. ಶೇಡ ಇದು ಶೇಡ ಗಾಡಿ ಶೇಡ ಗಿಡ ನೋಡಿರ್ತೀನಿ.